ನೀವು ಕ್ಯಾಲರೀಸ್ ಟ್ರ್ಯಾಕ್ ಮಾಡೋದು ಅರ್ಥ ಮಾಡ್ಕೊಂಡ್ರೆ, ಸ್ವಲ್ಪ ಟೈಮ್ ತಗೊಂಡು ಅರ್ಥ ಮಾಡ್ಕೊಂಡ್ರೆ ಜಾಸ್ತಿ ಏನ್ ಡಿಫಿಕಲ್ಟ್ ಇಲ್ಲ ಆಯ್ತಾ. ಅದು ಅದರಷ್ಟು ಈಸಿಯೆಸ್ಟ್ ಥಿಂಗ್ ಯಾವ್ದು ಇಲ್ಲ ಫಾಲೋ ಮಾಡೋದಕ್ಕೆ. ನೀವು ಹೆಂಗಿದ್ರು ಊಟ ಮಾಡ್ಲೇಬೇಕಾ ಆಯ್ತಾ. ಊಟ ಮಾಡ್ತಾನೆ ಇದ್ದೀರಾ ಅಂದಾಗ ನಿಮಗೆ ಹೌ ಮಚ್ ಇಸ್ ಹೌ ಮಚ್ ಅನ್ನೋದೊಂದು ಐಡಿಯಾ ಬೇಕು ಆಯ್ತಾ. ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಇದು ಕಷ್ಟ ಅಲ್ಲ, ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬಾ ಈಸಿ ಇದೆ ಆಯ್ತಾ. ಕಾಂಪ್ಲಿಕೇಟ್ ಯಾರು ಮಾಡ್ಕೋತಾರೆ ಅಂದ್ರೆ ಅವರಿಗೆ ಅರ್ಥ ಮಾಡ್ಕೊಳ್ಳೋ ಐಡಿಯಾ ಇಲ್ವಲ್ಲ, ಅವರು ಕಾಂಪ್ಲಿಕೇಟ್ ಮಾಡ್ಕೋತಾರೆ. ಸೊ ತುಂಬಾ ಸಿಂಪಲ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಆಲ್ ಯು ಹ್ಯಾವ್ ಟು ಇನ್ವೆಸ್ಟ್ ಆನ್ ದಿಸ್ ಕಿಚನ್ ವೇಯಿಂಗ್ ಸ್ಕೇಲ್. ಇದು ಸಣ್ಣದು ಆಯ್ತಾ. ಇದು ಹೆಂಗಿದ್ರು ಒಂದು 200 ರೂಪಾಯಿಗೂ ಸಿಗುತ್ತೆ, 250 ರುಪೀಸಿಂದ 1000 ರುಪೀಸಿಗೂ ಇದೆ. ನಿಮಗೆ ಯಾವ ಬಡ್ಜೆಟ್ ಆಗುತ್ತೆ ಅದು ತಗೊಳ್ಳಿ ಆಯ್ತಾ. ಸೊ ಆಲ್ಮೋಸ್ಟ್ ಅಕ್ಯುರಸಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಬಟ್ ಓಕೆ ಮ್ಯಾನೇಜಬಲ್ ಇರುತ್ತೆ. ಸೊ ಇದನ್ನು ಆನ್ ಮಾಡ್ತೀರಾ. ಆನ್ ಮಾಡಿದಾಗ ನಿಮಗೆ ಹಿಂಗೆ ತೋರಿಸುತ್ತೆ. ಸೊ ನೀವೇನಿಲ್ಲ, ಇದರದೊಂದು ಮೆಷರ್ ಮಾಡ್ಕೊಳ್ಳಿ ಎಷ್ಟಿದೆ. 35 ಗ್ರಾಮ್ ಇದೆ. ನೀವು ಟೇರ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ 0 ಆಗುತ್ತೆ. ಸೊ ಈಗ -35 ತೋರಿಸುತ್ತೆ. ಯಾಕೆಂದ್ರೆ ಇದನ್ನ ಎತ್ಕೊಂಡೆ, ಈಗ ಇದನ್ನಿಟ್ಟರೆ 0 ಆಗುತ್ತೆ. ಸೊ ಇದ್ರ ಮೇಲೆ ನಾವು ಅಕ್ಕಿನೋ ಅಥವಾ ಏನೇ ಹಾಕಿದ್ರೆ, ಈಗ ಲೆಚ್ಚ ಒಂದು ಪ್ಲೇಟ್ ಇಟ್ಟರು ಅದ್ರ ವೇಟು ಮೈನಸ್ ಮಾಡ್ಕೊಳ್ಳಿ. ಸೊ ಈಗ ಅಕ್ಕಿ ತಗೋತೀನಿ. ಸೊ ಅಕ್ಕಿ ಇದಿದೆ, ಎಷ್ಟಿದೆ 144 ಗ್ರಾಮ್. ಸೊ ಅಲ್ಲಿಗೆ ಇಷ್ಟೇ ಒಂದು ಅಕ್ಕಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ 144 ಗ್ರಾಮ್ ಅಂದ್ರೆ ನಿಮಗೆ ಎಷ್ಟು. ಈಗ ಇದು ಅನ್ನ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಓಕೆ 2 ಹೊತ್ತು ಊಟ ಮಾಡ್ಬೋದು. ಪ್ಲೇಟ್ ತಗೊಂಡ್ರೆ ನಾನು ಇಷ್ಟು ಪೋರ್ಷನ್ ಆದ್ರೆ ಓಕೆ, ನನಗೆ ಆಲ್ಮೋಸ್ಟ್ ಒಂದು 70 ಗ್ರಾಮ್ ಇದೆ ರಾ ರೈಸು. 70 ಗ್ರಾಮ್ ಅಂದ್ರೆ ಅದು ಬಾಯ್ಲ್ ಆದ್ಮೇಲೆ ಜಾಸ್ತಿ ಆಗುತ್ತೆ, ಅದು ಬೇಕಾಗಿಲ್ಲ. ಬಟ್ ಈಗ 144 ಏನಿದೆಯಲ್ಲ ಕ್ಯಾಲರೀಸ್, ನಮಗೆ ಸ್ವಲ್ಪ ಅಂದಾಜ್ ಬಂದ್ಬಿಟ್ರೆ ನೀವು ಲೈಫ್ ಲಾಂಗ್ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ನಮ್ಮ ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗಿರೋದು ಸುಮ್ಮನೆ ಅಲ್ಲ, ನಾವು ಓವರ್ ವೇಟ್ ಆಗಿ ಒಬೇಸ್ ಆಗಿದ್ದಕ್ಕೆ ಆಗಿರೋದು. ಒಬೇಸಿಟಿ ಯಾಕಾಗುತ್ತೆ, ಜಾಸ್ತಿ ತಿಂತೀವಿ, ನಮಗೆ ಕ್ಯಾಲರೀಸ್ ಐಡಿಯಾ ಇಲ್ಲ. ಸೊ ಅಟ್ಲೀಸ್ಟ್ ನಮಗೆ ಇನಿಷಿಯಲ್ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ಈ ವೇಯಿಂಗ್ ಸ್ಕೇಲ್ ಇಸ್ತೆಮಾಲ್ ಮಾಡಲೇಬೇಕು ನಾವು.